ಕೊಳ್ಳುವಿಕೆ ಇದೆಯಲ್ಲ, ಕೊಟ್ಟು ತೆಗೆದುಕೊಳ್ಳುವಿಕೆ ಇದೆಯಲ್ಲ, CPMಗೂ CPIMಗೂ ಏನು ಲಾಭ, ಪೋರ್ಟ್ಫೋಲಿಯೋ ಯಾವ್ದು ಬೇಕಂತೆ, ಸಚಿವ ಸಂಪುಟದಲ್ಲಿ ಇಷ್ಟು ಜನರು ಇರ್ತಾರಾ, ಇದೆಲ್ಲವೂ ಕೂಡ ಇದೆ. ಎಸ್, ನಾನು ಆಗ್ಲೇ ಹೇಳ್ತಾ ಇದ್ದೆ, DMK ಮೈತ್ರಿಯಿಂದ ಹೊರ ಬಂದಿದ್ದಾವೆ ಕಾಂಗ್ರೆಸ್, CPI, CPIM. TVK ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ, TVKಗೆ. ಹೀಗಾಗಿ ಮೈತ್ರಿ ಮುರಿದು ಹೋಗಿದೆ, ಮೈತ್ರಿ ಖಂಡಿತವಾಗಿಯೂ ಮುರಿದು ಹೋಗಿದೆ. DMK ನಾನೊಂದು ತೀರ ನೀನೊಂದು ತೀರ ಅನ್ನುವ ರೀತಿಯಲ್ಲಿ ಇನ್ನು ಮುಂದೆ ರಾಜಕೀಯವಾಗಿ DMKಗೂ CPIಗೂ CPIMಗೂ VCKಗೂ ಸಂಬಂಧ ಇಲ್ಲ. ಮೈತ್ರಿ ಕಡಿದುಕೊಂಡು TVK ಜೊತೆ ಕೈ ಜೋಡಿಸಿದ್ದಾರೆ. ತಮಿಳು ಇತಿಹಾಸದಲ್ಲಿ ಇಂಥದ್ದೊಂದು ರಾಜಕೀಯ ಚರಿತ್ರೆ ಸೃಷ್ಟಿಯಾಗುತ್ತೆ. ಐತಿಹಾಸಿಕವಾದಂಥ TVK ಗೆಲುವು ಸಾಧಿಸುತ್ತೆ. ಅದರ ಮೂಲಕ ನೋಡಿ, ಶತ್ರುವಿನ ಶತ್ರು ಮಿತ್ರ ಎನ್ನುವ ರೀತಿಯಲ್ಲಿ DMK, ಅಣ್ಣಾ DMK ಹೊಂದಾಣಿಕೆಯ ಮಾತುಗಳನ್ನು ಆಡಿದಾಗ ಈ ಸಣ್ಣ ಪುಟ್ಟ ಪಕ್ಷಗಳಿಗೆ ಬೇರೆ ಬಿದಿರಲಿಲ್ಲ. ದ್ರಾವಿಡ ನೆಲದಲ್ಲಿ DMK ಪಕ್ಷ ಉದಯವಾಯಿತಲ್ಲ, ಅದಕ್ಕೆ ಪ್ರತಿರೋಧವಾಗಿ DMK ಪಕ್ಷವನ್ನು ಅಧಿಕಾರದಿಂದ ದೂರ ಇಡಬೇಕು ಅಂತ ಅಣ್ಣಾ DMK ಪಕ್ಷ ಆರಂಭವಾಗಿದ್ದು ತಮಿಳುನಾಡಿನಲ್ಲಿ. ಕಟ್ಟ ರಾಜಕೀಯ ವಿರೋಧಿಗಳು ಅಂದರೆ DMK ಮತ್ತು ಅಣ್ಣಾ DMK. ಹೀಗಿರುವಾಗ ಪ್ರತಿನಿತ್ಯವೂ ಕೂಡ ಕಾರ್ಯಕರ್ತರು ಒಡೆದಾಡ್ಕೊಳ್ತಾರೆ, ಪೈಪೋಟಿ ಮಾಡ್ತಾರೆ ಅಂದರೆ DMK ಮತ್ತು ಅಣ್ಣಾ DMK. ಈಗ ಅಧಿಕಾರ ಬರುತ್ತೆ ಅಂತ ಹೊಂದಾಣಿಕೆ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಜನ ಒಪ್ಪಿಕೊಳ್ತಾರಾ, ಕಾರ್ಯಕರ್ತರು ಒಪ್ಪಿಕೊಳ್ತಾರಾ, ಅಥವಾ ಇಷ್ಟು ದಿನ ಜೊತೆಗಿದ್ದಂಥ ಸಣ್ಣ ಪುಟ್ಟ ಪಕ್ಷಗಳು ಒಪ್ಪಿಕೊಳ್ತಾರಾ? ಅದೇ ಆಗಿದ್ದೀಗ. ಅದೇ ಆಗಿದ್ದೀಗ. ಸೊ ಈ ಕಾರಣದಿಂದಾಗಿ